ನಾವು ಫಸ್ಟ್ ಪಾರ್ಟಲ್ಲಿ ಇಷ್ಟೇ ಬಿಟ್ಟಿದ್ವಲ್ಲ, ಭವತಿ ಭಿಕ್ಷಾಂದೇಹಿ ಅನ್ನೋದೇ ಈಗ ಹೇಳ್ತೀನಿ ನೋಡಿ. ಎಂದು ಹೇಳುತ್ತಾನೆ. ಆಗ ಮನೋರಮೆಯು ಅರಮುನಿಸಿನಿಂದ, ಹೋಗು ರಮಣ, ನಿನ್ನ ಮಾತನ್ನು ಕೇಳಿ ನಾನು ನಿಜ ಎಂದು ಭಾವಿಸಿದ್ದೆ. ನೀನು ಮೋಸದ ಕೊಂಕಿನ ಮಾತನ್ನು ಈ ರೀತಿಯಲ್ಲಿ ಹೇಳುತ್ತೀಯಾ ಎಂದು ತಿಳಿಯಲಿಲ್ಲ. ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಪ್ರತಿಕ್ರಿಯಿಸಿದಳು. ಈಗ ಅರೆಮುನಿಸಿನಿಂದ ಅಂತ ಕೇಳಿದ್ರೆ ಅಂದರೆ ರಮಣ ಅಂದರೆ ಹೋಗು ನೀನು ಅಂತ ಹೇಳೋದು, ಪ್ರಿಯತಮ ಅಂತ ಹೇಳೋದು. ಅರೆಮುನಿಸಿಯಿಂದ ಅಂದರೆ ಸಿಟ್ಟಿನಿಂದ ಅಥವಾ ಬೇಸರದಿಂದ ಅಂತ ಅರ್ಥ. ನೆಕ್ಸ್ಟ್ ಹೋಗೋಣ. ಮುದ್ದಣ್ಣನನ್ನು ಪರಿಹಾಸ ಮಾಡಿದನೆಂದು ಮನೋರಮೆಯು ಹೇಳಲು ಕಾರಣವೇನು? ಮುದ್ದಣ್ಣನು ಋಷಿಗಳಂತ ತನಗೂ ಸಹ ಮಂತ್ರವು ಒಲಿದಿದೆ ಎಂದು ಮನೋರಮೆಗೆ ಹೇಳುತ್ತಾನೆ. ಯಾವುದೆಂದು ನಾನು ಕೇಳುತ್ತೇನೆ, ಆದರೆ ಆ ಮಂತ್ರವನ್ನು ನೀನು ಯಾರಿಗೂ ಹೇಳಬಾರದೆಂದು ಮನೋರಮೆಯು ಹತ್ತಿರ ಆಣೆ ಮಾಡಿಸಿಕೊಳ್ಳುತ್ತಾನೆ. ನಂತರ ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂದೇಹಿ ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ಮನೋರಮೆಗೆ ನಿರಾಸೆ ಆಗುತ್ತದೆ. ನೀನು ಕೊಂಕಿನ ಮಾತನ್ನು ಈ ರೀತಿಯಲ್ಲಿ ಹೇಳುತ್ತೀಯಾ ಎಂದು ನನಗೆ ತಿಳಿಯಲಿಲ್ಲ. ನೀನು ಕವಿಯೋ ಹಾಸ್ಯಗಾರನೋ ಎಂದು ಸಿಟ್ಟಿನಿಂದ ಹೇಳ್ತಾಳೆ. ಎಲ್ಲದಕ್ಕೂ ಸೇಮ್ ಆನ್ಸರೇ ಬರುತ್ತೆ. 1-2-3 ಆನ್ಸರ್ ಕಲ್ತ್ಕೊಂಡ್ರೆ ನೀವೇ ಓನಾಗಿ ಬರಿಬೋದು. 8-10 ವಾಕ್ಯ. ಶತ್ರುಯಜ್ಞಗಳನ್ನು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದಣ್ಣ ಮನೋರಮೆಯ ಮಧ್ಯೆ ನಡೆದ ಸಂಭಾಷಣೆಯನ್ನು ತಿಳಿಸಿ. ಅರಣ್ಯಕ ಮುನಿಯು ಶತ್ರುಘ್ನನನ್ನು ಮೃಷ್ಟಾಂಗ ಭೋಜನ ನೀಡಿ ಸತ್ಕರಿಸಿದ ಸಂಗತಿಯು ಮನೋರಮೆಯಲ್ಲಿ ಆಶ್ಚರ್ಯ ಉಂಟು ಮಾಡುತ್ತದೆ. ಮನೋರಮೆಯ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಉಂಟಾಗುತ್ತವೆ. ಸಾವಿರ ಸಂಖ್ಯೆಯಲ್ಲಿದ್ದ ಸೈನಿಕರಿಗೆ ಭೋಜನವನ್ನು ನೀಡಲು ಹೇಗೆ ಸಾಧ್ಯ ಎಂದು ಮುದ್ದಣ್ಣನಿಗೆ ಕೇಳುವಳು. ಆಗ ಮುದ್ದಣ್ಣ, ಮುನಿಗಳ ಮಂತ್ರದ ಶಕ್ತಿ ಅಪಾರವಾದುದು, ಆದ್ದರಿಂದ ಎಲ್ಲವನ್ನೂ ಮಾಡಬಹುದು. ಮುನಿಗಳಲ್ಲಿ 1 ಅಕ್ಷರ, 2 ಅಕ್ಷರ, 3 ಅಕ್ಷರ ಹೀಗೆ ಅನೇಕ ತರಹದ ಅಕ್ಷರಗಳೆಲ್ಲ ಅನೇಕ ತರಹದ ಶಕ್ತಿ ಮಂತ್ರಗಳಿವೆ ಎಂದು ಹೇಳಿದನು. ಆಗ ಮನೋರಮೆ ಮುದ್ದಣ್ಣನಿಗೆ, ನೀವು ಸಹ ಮಂತ್ರದ ಸಿದ್ಧಿಯನ್ನು ಪಡೆದುಕೊಳ್ಳಿ ಎಂದು ಹೇಳುವಳು. ಆಗ ಮುದ್ದಣ್ಣ, ಈಗಾಗಲೇ ಆ ಮಂತ್ರ ಒಲಿದಿದೆ ಅಂತ ಇದಿಷ್ಟು ಹೇಳ್ತೇನೆ. ನೋಡ್ಕೊಳ್ಳಿ ನೀಟಾಗಿ, ಚೆನ್ನಾಗಿ ಪೇಜ್ ನೋಡ್ಕೊಂಡು